ನಮಸ್ಕಾರ ಎಲ್ಲರಿಗೂ. ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಏನಪ್ಪಾ ಅಂತಂದ್ರ ಭಾರತದ ಈಗಿನ ರಾಷ್ಟ್ರಪತಿ ಎಷ್ಟು ಸಲ ಎಲೆಕ್ಷನ್‌ಕ್ಕೆ ನಿಂತು ರಾಷ್ಟ್ರಪತಿ ಆಗಿ ಮರು ಆಯ್ಕೆ ಆಗಬಹುದು ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ರಾಷ್ಟ್ರಪತಿ ಯಾರ್ದಾರಪ್ಪ ಅಂತಂದ್ರ ದ್ರೌಪದಿ ಮೇಡಂ ಮುರ್ಮು ಅವರು ಇದಾರೆ. ಯಾರು? ದ್ರೌಪದಿ ಮೇಡಂ ಇದಾರೆ. ದ್ರೌಪದಿ ಮುರ್ಮು ಮೇಡಂ ಅವರು ಇದಾರೆ. ಇವರು ಈ ಸದ್ಯಕ್ಕನ ಎಲೆಕ್ಷನ್‌ಗೆ ನಿಂತು ಗೆದ್ದು ರಾಷ್ಟ್ರಪತಿಯಾಗಿ ಪದವಿಯೊಳಗದಾರೆ. ಇವರು ಹಂಗೆ ರಾಷ್ಟ್ರಪತಿಯಾಗಿ ಮತ್ತೆ ಮುಂದುವರಿಯಲು ಎಷ್ಟು ಸಲ ಮರು ಆಯ್ಕೆ ಆಗಬಹುದು? ಎಷ್ಟು ಸಲ ಎಲೆಕ್ಷನ್‌ಗೆ ನಿಂತ ರಾಷ್ಟ್ರಪತಿಯಾಗಿ ಮರು ಆಯ್ಕೆ ಆಗಬಹುದು? ಇಲ್ಲಿ ಕೇವಲ ಆಯ್ಕೆ ಅನ್ನೋ ಪದವನ್ನ ಬಳಸೋದಿಲ್ಲ, ಮರು ಆಯ್ಕೆ ಅಂತಕ್ಕಂಥ ಪದವನ್ನ ಬಳಸ್ತೀವಿ. ರೀ ಎಲೆಕ್ಟೆಡ್ ಎಷ್ಟು ಸಲ ಆಗಬಹುದು ಹಿಂಗ ಕೇಳಿದ್ರೆ ಇದಕ್ಕೆ ಆನ್ಸರ್ ಆರ್ಟಿಕಲ್ 57 ಹೇಳ್ತೈತಿ. ಎಷ್ಟು ಸಲ ಭಾರತದ ರಾಷ್ಟ್ರಪತಿ, ಈಗಿರುವ ರಾಷ್ಟ್ರಪತಿ ಅಥವಾ ಹಿಂದೆ ಇರುವ ರಾಷ್ಟ್ರಪತಿ, ಹಾಲಿ ರಾಷ್ಟ್ರಪತಿ ಅಥವಾ ಮಾಜಿ ರಾಷ್ಟ್ರಪತಿ ಎಷ್ಟು ಸಲ ಎಲೆಕ್ಷನ್‌ಗೆ ನಿಂತು ರಾಷ್ಟ್ರಪತಿಯಾಗಿ ಆಯ್ಕೆ ಆಗಬಹುದು ಅಂತೇಳಿ ಆರ್ಟಿಕಲ್ 57 ಕ್ಲಾರಿಫೈ ಮಾಡ್ತೈತಿ. ಅಮೆರಿಕದೊಳಗಾದ್ರೆ ಕ್ಲಿಯರ್ ಕಟ್ ಇಂಡಿಕೇಶನ್ ಇದೆ, ಕ್ಲಿಯರ್ ಕಟ್ ಸ್ಪಷ್ಟನೆ ಇದೆ. ಏನಂತೇಳಿ, ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಎರಡು ಸಲಕ್ಕಿಂತ ಹೆಚ್ಚಿನ ಅವಧಿಗೆ, ಎರಡು ಅವಧಿಗಿಂತ ಹೆಚ್ಚಿನ ಅವಧಿಗೆ ರಾಷ್ಟ್ರಪತಿ ಆಗಲು ಸಾಧ್ಯತೆ ಇಲ್ಲ, ರಾಷ್ಟ್ರಪತಿಯಾಗಿ ಮುಂದುವರಿಯುವಂತಿಲ್ಲ ಅಥವಾ ಎಲೆಕ್ಷನ್ಗೆ ನಿಲ್ಲುವಂತಿಲ್ಲ. ಕ್ಲಿಯರ್ ಇದೆ. ನಮ್ಮಲ್ಲಿ ಏನೈತಿ ಅಂತಂದ್ರೆ ನೀ ಎಷ್ಟು ಬೇಕಾದಷ್ಟು ಸಲ ಎಲೆಕ್ಷನ್ಗೆ ನಿಲ್ಲ, ಏನು ತೊಂದರೆ ಇಲ್ಲ. ಬೇರೆದವರಿಗೆ ಅವಕಾಶ ಮಾಡಿಕೊಡಕ್ಕೆ ಅವಕಾಶನೇ ಇಲ್ಲ. ಅರ್ಥ ಆಯ್ತಾ ನಾವು ಹೇಳಿದ್ದು? ಏನು, ಭಾರತದಲ್ಲಿ ಮರು ಆಯ್ಕೆಯಾಗಲು ಯಾವುದೇ ನಿಬಂಧನೆಗಳಿಲ್ಲ. ಬೇಕಾದಷ್ಟು ಸಲ ನೀನು ರಾಷ್ಟ್ರಪತಿ ಎಲೆಕ್ಷನ್‌ಗೆ ನಿಂತು ಬೇಕಾದಷ್ಟು ಸಲ ನೀನು ಏನಾಗಬೇಕು, ಮರು ಆಯ್ಕೆ ಆಗಬಹುದು. ಆದರೆ ಸರ್ಟನ್ ಕಂಡೀಷನ್ ಅವೆ. ಅವು ಯಾವ ಕಂಡೀಷನ್ ಅನ್ನೋದನ್ನ ನೋಡೋಣ. ಏನು, ಆರ್ಟಿಕಲ್ 57 ಕ್ಲಾರಿಫೈಸ್ ದ್ಯಾಟ್. ಏನು ಕ್ಲಾರಿಫೈ ಮಾಡ್ತೈತಿ, ಸ್ಪಷ್ಟನೆ ಕೊಡ್ತೈತಿ ಅಂತಂದ್ರೆ, ಹಾಲಿ ಅಥವಾ ಮಾಜಿ ಈ ಎರಡೂ ರಾಷ್ಟ್ರಪತಿಗಳು ಮರು ಆಯ್ಕೆಗೆ ಯೋಗ್ಯರಾಗಿರ್ತಾರೆ. ಯಾವಾಗ ಅನ್ನೋದನ್ನ ಕ್ಲಾರಿಫೈ ಮಾಡ್ತೈತಿ. ಅದೇನ್ ಹೇಳ್ತೈತಿ ಅಂತೇಳಿ ನೋಡೋಣ. ಏನ್ ಹೇಳ್ತೈತಿ? ಎಲಿಜಿಬಿಲಿಟಿ ಫಾರ್ ದಿ ರೀ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ಏನ್ ಯೋಗ್ಯತೆ ಇರಬೇಕು ಅಂತ ಮರು ಆಯ್ಕೆಯಾಗಲು. ಈಗ ಒಬ್ಬ MLA ಮರು ಆಯ್ಕೆಯಾಗಲು ಏನು ಯೋಗ್ಯತೆ ಇರಬೇಕು? ಆ ರೀತಿ ಒಬ್ಬ ರಾಷ್ಟ್ರಪತಿ ಮರು ಆಯ್ಕೆಯಾಗಲು, ಮತ್ತೊಮ್ಮೆ ರಾಷ್ಟ್ರಪತಿ ಆಗಲು ಅವರಿಗೆ ಏನು ಯೋಗ್ಯತೆ ಇರಬೇಕು ಅಂತೇಳಿ ಬರೀತಾರೆ. ಎಲ್ಲಿ? ಆರ್ಟಿಕಲ್ 57ರಲ್ಲಿ ಬರೀತಾರೆ. ಆ ಪರ್ಸನ್ ಹೂ ಹೋಲ್ಡ್ಸ್ or who has held office as a president shall, subject to the other provision of this constitution, be eligible for re-election to the office. ಏನು? a person who holds, ಈ ಸದ್ಯದ ರಾಷ್ಟ್ರಪತಿ ಯಾರು, ಈ ಸದ್ಯಕ್ಕನ ರಾಷ್ಟ್ರಪತಿ ಇದಾರೋ ಅವರು, ಅಥವಾ a person who has held, ಈಗಾಗಲೇ ಯಾರು ರಾಷ್ಟ್ರಪತಿ ಆಗಿದ್ರು ಅಂತಂದ್ರೆ ಮಾಜಿ ರಾಷ್ಟ್ರಪತಿ ಶಾಲ್ ಬರೀತಾರೆ. ಶಾಲ್ ಸಬ್ಜೆಕ್ಟ್ ಟು ದಿ, ಎದಕ್ಕೆ ಅವನು ಕಡ್ಡಾಯವಾಗಿ ಒಳಪಡ್ತಾನೋ ಅಂತಂದ್ರೆ ಸಬ್ಜೆಕ್ಟ್ ಟು ದಿ ಅದರ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಸಂವಿಧಾನದ ಇತರ ಪ್ರಾವಧಾನಗಳಿಗೆ ಕಡ್ಡಾಯವಾಗಿ ಒಳಪಟ್ಟು. ಇತರ ಪ್ರಾವಧಾನಗಳು ಅಂತಂದ್ರೆ ಏನ್ ಬರೀದಿಲ್ಲಿ? ಇತರ ಪ್ರಾವಧಾನಗಳು ಅಂತಂದ್ರೆ ಅವನಿಗೆ ಶಿಕ್ಷೆಯಾಗಿರಬಾರದು. ನಾ ರಾಷ್ಟ್ರಪತಿ ಅದನ್ನೇ ಅಂತ ಹೇಳಿ ಅವನು ಮರ್ಡರ್ ಮಾಡಿ ಆ ಪೋಸ್ಟ್ನಾಗಿದ್ದ ಅಂತಂದ್ರೆ ಅವ್ನು ಮತ್ತೆ ಮರು ಎಲೆಕ್ಷನ್ಗೆ ಆಯ್ಕೆ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲ. ನಾ ರಾಷ್ಟ್ರಪತಿ ಅಂತ ತಿಳ್ಕೊಂಡು ಬ್ಯಾಂಕ್ಲಿಂದ ಲೋನ್ ತಗೊಂಡು ವಾಪಸ್ ಕಟ್ಟಲಿಲ್ಲ ಅಂತಂದ್ರೆ, ದಿವಾಳಿ ಕೋರನಾಗಿದ್ದ ಅಂತಂದ್ರೆ, ಇವೆಲ್ಲ ಪ್ರಾವಧಾನಗಳು ಅಟ್ರಾಕ್ಟ್ ಆಗ್ತವೆ. ಸರ್, ಇವತ್ನೆಲ್ಲ ಎಲ್ಲಿ ಬರ್ದಾರು ಅಂತ ಕೇಳಿದ್ರೆ ಆರ್ಟಿಕಲ್ 58ರಲ್ಲಿ ಬರ್ದಾರೆ. ಆರ್ಟಿಕಲ್ 58ರಲ್ಲಿ ಒಂದು ವರ್ಡ್ ಬರೀತಾರೆ. ಏನು? ಅವನು ಯಾರು ರಾಷ್ಟ್ರಪತಿ ಎಲೆಕ್ಷನ್ಗೆ ನಿಲ್ಲವನು ಏನಾಗಿರ್ಬೇಕು ಅಂತಂದ್ರೆ ಲೋಕಸಭೆಯ ಸದಸ್ಯನಾಗಲು ಹೊಂದಿರುವ ಅರ್ಹತೆಗಳನ್ನು ಹೊಂದಿರಬೇಕು. ಲೋಕಸಭೆಯ ಸದಸ್ಯನಾಗಲು ಹೊಂದಿರುವ ಅರ್ಹತೆಯನ್ನ ಹೊಂದಿರಬೇಕು ಅಂತೇಳಿ ಆರ್ಟಿಕಲ್ 58ರಲ್ಲಿ ಬರೀತಾರೆ. ಅದು ಮುಂದೆ ಡಿಸ್ಕಷನ್ ಮಾಡ್ತೀವಿ. ಲೋಕಸಭೆಯ ಸದಸ್ಯನಾಗಲು ಇರುವ ಅರ್ಹತೆಗಳೇನು? ಒಂದನೇದು ಅವನಿಗೆ ಶಿಕ್ಷೆ ಆಗಿರಬಾರದು, ಎರಡನೇದು ದಿವಾಳಿಕೋರಣ ಆಗಿರಬಾರದು, ಮೂರನೇದು ಮೆಂಟಲಿ ರಿಟಾರ್ಡ್ ಇರಬಾರ್ದು, ಹುಚ್ಚಿರಬಾರ್ದು ಅಂತ. ಈಗ ಯಾರನ್ನೋ ಒಬ್ಬ ಹುಚ್ಚಿದ ಅಂತಂದ್ರೆ ರಾಷ್ಟ್ರಪತಿನ ಮಾಡಿದೀವಿ ಅಂತಂದ್ರೆ ತಗೊಂಬರ್ಲೆ ನಾನು ಈ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ಬೇಕಂತೆ ಬರಾಬರ ಸಹಿ ಮಾಡಿಟ್ಟು ಆರ್ಮಿಗೆ ಆರ್ಡರ್ ಕೊಟ್ಟಂದ್ರೆ ಏನ್ ಮಾಡೋದು? ಅದೇ ಹೇಳೋದು, ಮೆಂಟಲಿ ರಿಟಾರ್ಡೆಡ್ ಇರಬಾರ್ದು ಅಂತ. ಇವು ಅದರ್ ಪ್ರಾವಿಷನ್ಗಳು. ಏನ್ ಬರಿತೀವಲ್ಲ ಇಲ್ಲಿ, ಅದರ್ ಪ್ರಾವಿಷನ್ಗಳು. ಸರ್, ನಾವು ಮೊದಲನೇ ಟರ್ಮ್ನಾಗ ಶಾಣೆನ ಇದ್ರಿ, ಅದೇ ಎರಡನೇ ಟರ್ಮ್ನಾಗ ಹುಚ್ಚಾಗಬಾರ್ದು ಅಂತ ಹೇಳಿ ಹುಚ್ಚಾಗಬಾರ್ದು ಅಂತೇಳಿ ಏನಾರು ಕಾನೂನು ಐತೆ ಅಂತ? ಹೌದು, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳಿಲ್ಲ. ಅವ್ನು ಹುಚ್ಚಾಗಬಾರ್ದು, ಮೆಂಟಲಿ ರಿಟಾರ್ಡ್ ಆಗಬಾರ್ದು, ಅಥವಾ ಅಶಕ್ತನಿರಬಾರದು. ಯಾಕಂತಂದ್ರೆ ಆ ರಾಷ್ಟ್ರಪತಿ ಹುದ್ದೆ ಹೋಗೋಟಿಗೆ ಈ ಏಜ್ ಆಗಿರ್ತೈತಿ. ನಡ್ಯಾಕ ಕೂಡಾಕ ಇದನ್ ಮಾಡಕ್ ಎದ್ದು ತಿರುಗಾಡಕದು ಆಗ್ಲಿಲ್ಲ ಅಂತಂದ್ರೆ ಹೌ ಹಿ ಕ್ಯಾನ್ ವರ್ಕ್, ಅಂದ್ರೆ ಆರೋಗ್ಯವಂತನಾಗಿರಬೇಕು ಅನ್ನೋದು ಕೂಡ ಇಲ್ಲಿ ಒಂದು ಟರ್ಮ್ ಆಕೈತಿ, ಪ್ರಾವಿಷನ್ ಆಕೈತಿ. ಈ ಪ್ರಾವಿಷನ್ಗಳಿಗೆ ಒಳಪಟ್ಟು ಮರು ಆಯ್ಕೆಗೆ ನೀನು ಎಷ್ಟು ಸಲ ಬೇಕಾದಷ್ಟು ಸಲ ಮರು ಆಯ್ಕೆ ಆಗೋ ಅರ್ಹತೆಯನ್ನು ನೀವು ಹೊಂದಿರ್ತಿ. ಇನ್ನೊಂದು ಬರ್ತೈತಿ, ಅದೇನಂತೇಳಿ ಈಗ ಡಿಸ್ಕಷನ್ ಮಾಡೋಣ.
ಇದ್ರ ಮೂಲಕ ಒಂದು ಸ್ಪಷ್ಟನೆ ಸಿಗ್ತೈತಿ, ಯಾರು ಅದರ್ ಪ್ರಾವಿಷನ್ಗಳಿಂದ ಅಫೆಕ್ಟ್ ಆಗಿರೋದಿಲ್ವೋ, ಅದರ್ ಪ್ರಾವಿಷನ್ಸ್ ಅಂತ ಬರೀತೀವಲ್ಲ ಇಲ್ಲಿ, ಸಂವಿಧಾನದ ಇತರ ಪ್ರಾವಧಾನಗಳಿಗೆ ಒಳಪಟ್ಟು ಏನು ಅನರ್ಹರಾಗಿರುವುದಿಲ್ಲವೋ ಅವರೆಲ್ಲರೂ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮರು ಆಯ್ಕೆಯಾಗಲು ಅರ್ಹರಾಗಿರ್ತಾರಂತ. ಅನರ್ಹ ಅನ್ನೋ ಪದ ಅದರ್ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬರ್ತೈತಿ, ಅದರ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದರ ಮೂಲಕ ಅವರು ಅನರ್ಹರಾಗಿರುವುದಿಲ್ಲವೋ, ಡಿಸ್ಕ್ವಾಲಿಫೈ ಆಗೋದಿಲ್ವೋ ಅಲ್ಲಿವರೆಗೂ ಅವರು ಮರು ಆಯ್ಕೆಯಾಗಲು ಕ್ವಾಲಿಫೈ ಆಗಿರ್ತಾರೆ. ಅಂದ್ರೆ ಅವ ಹುಚ್ಚಿರ್ಲಿಲ್ಲ ಅಂತಂದ್ರೆ, ಮೆಂಟಲಿ ರಿಟಾರ್ಡ್ ಇರಲಿಲ್ಲ ಅಂತಂದ್ರೆ, ದಿವಾಳಿಕೋರನಾಗಿರದಿದ್ದರೆ, ಆಮೇಲೆ ಆರೋಗ್ಯವಂತನಾಗಿದ್ದರೆ ಅವ ಮರು ಆಯ್ಕೆಗೆ ಯೋಗ್ಯ ಆಗಿರ್ತಾನ ಅಂತ ಕ್ಲಾರಿಫೈ ಆಯ್ತು. ಇದು ಹಾಗಾದ್ರೆ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಈ ನಾವು ಆರ್ಟಿಕಲ್ 56 ಓದಬೇಕಾದ್ರೆ 56 ಸಬ್+1 ಪ್ರೊವೈಡೆಡ್ ಬಿ ಒಳಗೆ ಏನ್ ಬರೀತಾರೆ ಅಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆಯನ್ನ ಬರೀತಾರೆ. ರಾಷ್ಟ್ರಪತಿಯನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸುವ ಮೂಲಕ ಅವನನ್ನ ಏನ್ ಮಾಡಬಹುದು, ಅಧಿಕಾರದಿಂದ ಕೆಳಗಿಳಿಸಬಹುದು ಅಂತೇಳಿ ಬರೀತಾರೆ. ಹಂಗಾದ್ರೆ ಈ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗಾದ ವ್ಯಕ್ತಿಯೂ ಕೂಡ ರಾಷ್ಟ್ರಪತಿಯ ಮರು ಆಯ್ಕೆಯಲ್ಲಿ ಚುನಾವಣೆಗೆ ನಿಲ್ಲಬಹುದೇನಾ? ದಟ್ ಇಸ್ ಎನ್ ಕ್ವಶನ್. ಇವ ಪೇಜ್ಗಳು ಏನು ಎಕ್ಸಾಮಿಗೆ ಬರ್ತಕ್ಕಂಥ ಕ್ವಶನ್ಗಳೇ ಇವೆ. ಯಾಕೆ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಬರೆಯೋದಿಲ್ಲ ಅದನ್ನ. ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಮರು ಆಯ್ಕೆಗೆ ಅರ್ಹನೇನು ಅಂತ, ರಾಷ್ಟ್ರಪತಿಯ ಪದವಿಗೆ ಮರು ಆಯ್ಕೆಯಾಗಲು ಅರ್ಹನೇನು ಅಂತ. ಈಗ ದ್ರೌಪದಿ ಮುರ್ಮು ಮೇಡಮ್ ಅವ್ರದಾರೆ, ಈಗ ಸದ್ಯದ ಇದನ್ನ ಹೇಳ್ಬೇಕು ಅಂತಂದ್ರೆ ಅದನ್ನೇ ಹೇಳ್ಬೇಕು. ದ್ರೌಪದಿ ಮುರ್ಮು ಮೇಡಮ್ ಅವ್ರದಾರೆ, ಇವ್ರನ್ನ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಕೆಳಗಿಳಿಸ್ತಾರೆ. ಬ್ಯಾಡ್ರಿ ನೀವು ಸರಿ ಇಲ್ಲ, ಸಂವಿಧಾನದ ಉಲ್ಲಂಘನೆ ಮಾಡಿರೋ ಸಲುವಾಗಿ ನಾವು ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಾಕತ್ತೀವಿ ಅಂತೇಳಿ ಕೆಳಗಿಳಿಸ್ತಾರೆ. ಇವ್ರನ್ನ ಕೆಳಗಿಳಿಸಿದ ನಂತರ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗ್ತೈತಿ. ಖಾಲಿಯಾದ ಹುದ್ದೆಗೆ ಇವ್ರು ಮತ್ತೆ ಎಲೆಕ್ಷನ್ ನಿಲ್ಬೋದೇನಾ ಅಂತ. ಸಂವಿಧಾನದ ಉಲ್ಲಂಘನೆಯ ಕಾರಣಕ್ಕಾಗಿ ತಮ್ಮ ಅಧಿಕಾರವನ್ನ ಕಳೆದುಕೊಂಡ ರಾಷ್ಟ್ರಪತಿಯೂ ಕೂಡ ಮರು ಆಯ್ಕೆಗೆ ಯೋಗ್ಯನೇನು ಅಂತ. ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬರೋ ಕ್ವಶನ್ಗಳು. ಯೋಗ್ಯನು ಅಂತಂದ್ರೆ ಎಲ್ಲಿ, ಹೆಂಗ, ಯೋಗ್ಯ ಅಲ್ಲ ಅಂತಂದ್ರೆ ಹೆಂಗ? ಕಾನ್ಸ್ಟಿಟ್ಯೂಷನ್ ಒಳಗೆ ಇದನ್ನ ಏನು ಬರೋದಿಲ್ಲ. ಏನ್ ಬರ್ದಾರು, ಮಾಜಿ ರಾಷ್ಟ್ರಪತಿ ಅಥವಾ ಹಾಲಿ ರಾಷ್ಟ್ರಪತಿಯ ಹುದ್ದೆಗೆ ಮರು ಆಯ್ಕೆಯಾಗಲು ಸಂವಿಧಾನದಲ್ಲಿ ತಿಳಿಸಿರ್ತಕ್ಕಂಥ ಇನ್ನಿತರ ಪ್ರಾವಧಾನಗಳಿಗೆ ಒಳಪಟ್ಟು ಯೋಗ್ಯನಾಗಿರ್ತಾನೋ, ಎಲಿಜಿಬಲ್ ಆಗಿರ್ತಾನೋ ಅಂತೇಳಿ ಬರೋದ್ರಷ್ಟೇ. ಇನ್ನಿತರ ಪ್ರಾವಧಾನಗಳಲ್ಲಿಯೂ ಕೂಡ ಸಂವಿಧಾನದ ಉಲ್ಲಂಘನೆಯ ಕಾರಣಕ್ಕಾಗಿ ಮಹಾಭಿಯೋಗಕ್ಕೆ ಒಳಗಾದ ವ್ಯಕ್ತಿ ಮರು ಆಯ್ಕೆಗೆ ಯೋಗ್ಯನಾಗಿರುವುದಿಲ್ಲ ಅಂತೇಳಿ ಎಲ್ಲಿ ಬರೀಲಿಲ್ಲ. ಇನ್ನಿತರ ಪ್ರಾವಧಾನಗಳಲ್ಲಿ ಏನ್ ಬರೋದು ಅಂತಂದ್ರೆ ಹುಚ್ಚನಾಗಿರಬಾರ್ದು, ಮೆಂಟಲಿ ರಿಟಾರ್ಡ್ ಆಗಿರಬಾರ್ದು, ಅಶಕ್ತನಾಗಿರಬಾರದು, ದಿವಾಳಿಕೋರನಾಗಿರಬಾರ್ದು, ಶಿಕ್ಷೆ ಆಗಿರಬಾರ್ದು, ಇದನ್ನಷ್ಟೇ ಬರೋದ್ರು. ಶಿಕ್ಷೆ ಹೆಂಗ್ ಬರೋದ್ರು ಅಂತಂದ್ರ ಥ್ರೂ ಕೋರ್ಟ್ ಆಫ್ ಲಾ, ಕಾನೂನಿನ ಮೂಲಕ ಅವ್ನಿಗೆ ಶಿಕ್ಷೆ ಆಗಿರಬಾರ್ದು ಅಂತ. ಹೆಂಗೆ ಕೋರ್ಟ್ ಅವ್ನಿಗೆ ಶಿಕ್ಷೆ ಕೊಟ್ಟಿರಬಾರ್ದು. ಶಿಕ್ಷೆ ಯಾವಾಗ ಕೊಡಬೇಕು, ತುಡುಗು ಮಾಡಿದ್ರ, ಕಳ್ತನ ಮಾಡಿದ್ರ, ಮರ್ಡರ್ ಮಾಡಿದ್ರ, ರೇಪ್ ಮಾಡಿದ್ರ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಕ್ರಮಗಳಿಗೆ ಶಿಕ್ಷೆ ಐತಿ. ಇಲ್ಲಿ ಏನಾಗೈತಿ ಅಂದ್ರೆ ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ರಾಷ್ಟ್ರಪತಿಯವರನ್ನ ಮಹಾಭಿಯೋಗಕ್ಕೆ ಒಳಪಡಿಸಿ ಕೆಳಗಿಳಿಸಿಬಿಟ್ಟಾರೆ. ಈ ವ್ಯಕ್ತಿ ಈಗ ಮತ್ತೆ ನಾ ಎಲೆಕ್ಷನ್ಗೆ ನಿಲ್ತೇನೆ ಅಂತಾರ ಅವರು. ಇವ್ರು ಎಲೆಕ್ಷನ್ಗೆ ನಿಂತ್ಕೋಬಹುದೇನಾ ಅಂತ ಕೇಳಿದ್ರೆ ನಿಂತ್ಕೋಬಹುದು, 100% ನಿಂತ್ಕೋಬಹುದು. ಯಾಕಂತಂದ್ರೆ ದೇರ್ ಇಸ್ ನೋ ಬಾರ್ ಇನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ನಿಬಂಧನೆಗಳನ್ನ ಹಾಕಿಲ್ಲ. ಮಹಾಭಿಯೋಗಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ್ತೆ ಎಲೆಕ್ಷನ್ಗೆ ನಿಲ್ಲಬಹುದೇನಾ, ಮತ್ತೆ ಮರು ಆಯ್ಕೆ ಆಗಬಹುದೇನಾ ಅಂತ ಕೇಳಿದ್ರೆ ಆಗಬಹುದು. ಆದ್ರೆ ಆಯ್ಕೆ ಮಾಡ್ಬೇಕಷ್ಟ ಅವ್ರನ್ನ. ಒಂದು ಸಲ ಏನಾಗಿರ್ತೈತಿ ಅಂದ್ರೆ ಒಬ್ಬ ವ್ಯಕ್ತಿ ಮಹಾಭಿಯೋಗಕ್ಕೆ ಒಳಗಾಗಿ ತನ್ನ ಅಧಿಕಾರವನ್ನ ಕಳೆದುಕೊಂಡಾಗ ಆ ಅಧಿಕಾರವನ್ನ ಕಸಿದುಕೊಂಡವ್ರು ಯಾರು ಇರ್ತಾರೋ ಅಂತಂದ್ರೆ ಇವರೇ MP ಗಳು ಇರ್ತಾರೆ. ಯಾಕಂದ್ರೆ ಮಹಾಭಿಯೋಗ ಪ್ರಕ್ರಿಯೆಗೆ ಓಟ್ ಹಾಕೋರು ಯಾರು, MP ಗಳೇ. ಈಗ ನಾವು ಎಲೆಕ್ಷನ್ಗೆ ನಿಂತ ಆತಂದ್ರೆ ಅವಾಗ ಓಟ್ ಹಾಕೋರು ಯಾರು, ಇದೇ MLA, ಇದೇ MP ಗಳೇ. ನೀ ಬ್ಯಾಡ್ ಅಂತೇಳಿ ತೆಗೆದು ಹಾಕಿದ ವ್ಯಕ್ತಿಯನ್ನ ಮತ್ತೆ ನೀನೇ ಬೇಕು ಅಂತೇಳಿ ಆಯ್ಕೆ ಮಾಡೋದು ಹೆಂಗೆ? ಇಟ್ ಈಸ್ ಅನ್ ಇಂಪಾಸಿಬಲ್. ಭಾರತದೊಳಗೆ ಯಾವುದೋ ಅಂತದ್ದು ಇಂಪಾಸಿಬಲ್ ಅಂತಕ್ಕಂಥ ವರ್ಡ್ ನಾವು ರಾಜಕೀಯದೊಳಗೆ ಬಳಸುವಂಗಿಲ್ಲ. ಎಲ್ಲ ಪಾಸಿಬಲ್ ಇಲ್ಲಿ, ಏನ್ ಮಾಡಿದ್ರು ನಡೀತೈತಿ. ಆದ್ರೂ ದಿಸ್ ಕಂಡೀಷನ್ ಈಸ್ ವೆರಿ ಕ್ರಿಟಿಕಲ್. ಹೆಂಗ ಅನಿಸ್ತೈತಿ ಅಂದ್ರೆ ಬಹಳ ಕಷ್ಟಕರ ಕೆಲಸ. ಒಬ್ಬ ವ್ಯಕ್ತಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಟ್ಟು ಅಧಿಕಾರವನ್ನ ಕಳೆದುಕೊಂಡಾಗ ಅದೇ ವ್ಯಕ್ತಿ ಮರು ಆಯ್ಕೆ ಆಗೋದು ಕಷ್ಟ ಸಾಧ್ಯ. ಮರು ಆಯ್ಕೆ ಆಗಬಾರ್ದು ಅಂತೇಳಿ ಎಲ್ಲಿಯೂ ಬರ್ದಿಲ್ಲ, ನೆನಪಲ್ಲಿರ್ಬೇಕು. ಮರು ಆಯ್ಕೆ ಆಗಬಾರ್ದು ಅಂತೇಳಿ ಎಲ್ಲಿ ಬರ್ದಿಲ್ಲ. ಆದ್ರೆ ಮರು ಆಯ್ಕೆ ಆಗಲು ಇದು ಕಷ್ಟ ಸಾಧ್ಯದ ಕೆಲಸ. ಅಂದ್ರೆ ನಾಕಿ ಬರಬರ್ಕ ಅವಕಾಶ ಸಾಧ್ಯನೇ ಇಲ್ಲ ಅಂತ, ಹಿಂಗೆ ಇದರ ವರ್ಡಿಂಗ್ಸ್. ಟೆಕ್ನಿಕಲಿ ಇಂಪೀಚ್ಮೆಂಟ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಎಲೆಕ್ಷನ್ ನಿಂತು ಮರು ಆಯ್ಕೆ ಆಗಬಹುದು. ಆದ್ರೆ ಪ್ರಾಕ್ಟಿಕಲಿ ಇಟ್ ಈಸ್ ಅನ್ impossible condition to the re-elect of the president who has undergo the impeachment process. ಯಾರು ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗಾಗಿರ್ತಾರೋ ಆ ವ್ಯಕ್ತಿ ಮರು ಆಯ್ಕೆ ಆಗೋದು ಕಷ್ಟ ಸಾಧ್ಯದ ಕೆಲಸ, ಅಸಾಧ್ಯದ ಕೆಲಸ. ಆಗಬಾರ್ದು ಅಂತೇಳಿ ಎಲ್ಲಿ ಬರಲಿಲ್ಲ.
ದೇರ್ ಇಸ್ ನೋ ಕಂಡೀಷನ್ ಟು ರೀಎಲೆಕ್ಟ್ ಹೂ ಹ್ಯಾಸ್ ಅಂಡರ್ಗೋ ದಿ ಇಂಪೀಚ್ಮೆಂಟ್. ಎಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕಂಡೀಷನ್ಗಳು ಇಲ್ಲ. ಆದ್ರೆ ಕಂಡೀಷನ್ ಇಲ್ಲ ಅಂದ ತಕ್ಷಣಕ್ಕೆ ಪ್ರಾಯೋಗಿಕವಾಗಿ ಇದು ಅಸಾಧ್ಯದ ಕೆಲಸ ಅಂತ. ಯಾರು ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗಾಗಿರ್ತಾರೋ ಇದಿಷ್ಟು ಕಂಡೀಷನ್. ಇನ್ನು ಆರ್ಟಿಕಲ್ 58 ಏನು ಯಾರು ಎಲೆಕ್ಷನ್ಗೆ ನಿಲ್ಲಬೇಕಲ್ಲ ಕೆಲವೊಂದಿಷ್ಟು ಕಂಡೀಷನ್ಗಳಿದಾವೆ. ಎಲೆಕ್ಷನ್ಗೆ ಯಾರು ನಿಲ್ಲಬೇಕು, ಎಷ್ಟು ವಯಸ್ಸಾಗಿರ್ಬೇಕು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಾರ್ ದಿ ಟು ಸ್ಟ್ಯಾಂಡ್ ಇನ್ ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ಅದನ್ನ ಆರ್ಟಿಕಲ್ 58 ಹೇಳಬೇಕಾದ್ರೆ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 58 ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಅವಾಗ ಡಿಸ್ಕಷನ್ ಮಾಡೋಣ ಕ್ಲಿಯರ್ ಆಗಿ ಏನೇನೈತೆ ಅಂತೇಳಿ. ಎಲಿಜಿಬಿಲಿಟಿ ಏನು, ಕ್ವಾಲಿಫಿಕೇಶನ್, ರಾಷ್ಟ್ರಪತಿಯ ಪದವಿಯನ್ನ ಪಡೆಯಲು ವ್ಯಕ್ತಿಗೆ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನು, ಆಮೇಲೆ ರಾಷ್ಟ್ರಪತಿಯ ಹುದ್ದೆಗೆ ಅನರ್ಹನಾಗಲಿರ್ತಕ್ಕಂಥ ಷರತ್ತುಗಳೇನು, ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಗೆ ಎಲೆಕ್ಷನ್ ನಿಲ್ಲಬಾರದು ಅಂತಂದ್ರೆ ಅವ್ನಿಗೆ ಏನು ಕಂಡೀಷನ್ಗಳು ಅಪ್ಲೈ ಆಗ್ತಾವೆ ಅನ್ನೋದನ್ನ ಆರ್ಟಿಕಲ್ 58 ಡಿಸ್ಕಷನ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ಇಷ್ಟೇ, ಯಾವ ವ್ಯಕ್ತಿ ಮರು ಆಯ್ಕೆಯ ಬಗ್ಗೆ ಹೇಳ್ತೈತೆ, ಆಯ್ಕೆಯ ಬಗ್ಗೆ ಹೇಳೋದಿಲ್ಲ ಇದು. Article 57 is states about the re-election of the president, not election of the president. ಮರು ಆಯ್ಕೆಯ ಬಗ್ಗೆ ಹೇಳ್ತೈತಿ, ಆಯ್ಕೆಯ ಬಗ್ಗೆ ಹೇಳಂಗಿಲ್ಲ. ಯಾಕಂತಂದ್ರೆ ಈಗಾಗಲೇ ಆಯ್ಕೆಯಾದ ವ್ಯಕ್ತಿಗಳು ಎಲೆಕ್ಷನ್ಗೆ ಎಷ್ಟು ಸಲ ನಿಲ್ಲಬಹುದು, ಆಮೇಲೆ ಅವರಿಗೆ ಕಂಡೀಷನ್ ಏನು ಅನ್ನೋದನ್ನ ಮಾತ್ರ ಆರ್ಟಿಕಲ್ 57 ಹೇಳ್ತೈತಿ. ಎಲೆಕ್ಷನ್ಗೆ ಮೊದಲ ಸಲ ನಿಲ್ಲೋ ವ್ಯಕ್ತಿಗೆ ಇದು ಅಪ್ಲೈ ಆಗೋದಿಲ್ಲ. Those who stands in election for the first time, Article 57 is not attracted or not applicable. Those who are want to re-elect for the post of the president, then the Article 57 will be attracted to those persons who are wanted to re-elected. ಯಾರು ಮರು ಆಯ್ಕೆಗೆ ಬಯಸಿರ್ತಾರೋ ಅವರಿಗೆ ಮಾತ್ರ ಇದು ಅನ್ವಯ ಆಗ್ತೈತಿ. ಯಾರು ಮರು ಆಯ್ಕೆಗೆ ಬಯಸೋದಿಲ್ಲವೋ ಅವರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಇದಿಷ್ಟು ಮಾಹಿತಿ ಆರ್ಟಿಕಲ್ 57 ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಧನ್ಯವಾದಗಳು.